ದೆಹಲಿಯಲ್ಲಿ ನಡೆದ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮರಣೋತ್ತರವಾಗಿ ಪ್ರತಿಷ್ಠಿತ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಮೇಲೆ ಅಹಾನಾ ಡಿಯೋಲ್ ತಮ್ಮ ದಿವಂಗತ ತಂದೆ ಬಾಲಿವುಡ್ನ ದಂತಕತೆ ಧರ್ಮೇಂದ್ರ ಅವರಿಗೆ ಭಾವನಾತ್ಮಕ ಗೌರವ ಸಲ್ಲಿಸಿದ್ದಾರೆ. ಹೇಮಾ ಮಾಲಿನಿ ಅವರ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. ಮಗಳು ಅಹಾನಾ ಡಿಯೋಲ್ ಅವರ ಜೊತೆ ಇಡೀ ಕುಟುಂಬಕ್ಕೆ ಅತ್ಯಂತ ಭಾವನಾತ್ಮಕ ಕ್ಷಣವಾಗಿತ್ತು. ಅದು ಹೃತ್ಪೂರ್ವಕ ನೆನಪುಗಳಿಂದ ಹಿಡಿದು ರಾಷ್ಟ್ರಪತಿ ಭವನದ ಭಾವನಾತ್ಮಕ ದೃಶ್ಯಗಳ ತನಕ ಡಿಯೋಲ್ ಕುಟುಂಬ ಎಮೋಷನಲ್ ಆಯಿತು. ನಟ ಧರ್ಮೇಂದ್ರ ಅವರ ಪರವಾಗಿ ಮರಣೋತ್ತರ ಪದ್ಮ ವಿಭೂಷಣವನ್ನ ಹೇಮಾ ಮಾಲಿನಿ ಸ್ವೀಕಾರ ಮಾಡಿದರು. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಪೋಸ್ಟ್ ಹಾಕಿ ಆ ಭಾವನಾತ್ಮಕ ಕ್ಷಣದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮೇಂದ್ರ ಅವರ ಎರಡನೇ ಪತ್ನಿ ಹೇಮಾ ಮಾಲಿನಿ ಅವರು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪ್ರಶಸ್ತಿ ಪಡ್ಕೊಳ್ತಾ ಇರೋ ಕೆಲವು ಚಿತ್ರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಆ ಪೋಸ್ಟ್ನಲ್ಲಿ ಒಂದು ಆನಂದದಾಯಕ ಕ್ಷಣ, ನನ್ನ ಪತಿ ಧರಂಜಿ ಅವರ ಬೆಚ್ಚಗಿನ ಉಪಸ್ಥಿತಿ, ನನ್ನ ಕೈ ಹಿಡಿದು ಅವರ ಪದ್ಮವಿಭೂಷಣ ಪ್ರಶಸ್ತಿಗಾಗಿ ಕಾಯುತ್ತಿದ್ದ ವೇದಿಕೆಗೆ ನನ್ನನ್ನು ಕರೆದೊಯ್ಯೋದನ್ನು ನಾನು ನಿಜವಾಗ್ಲೂ ಅನುಭವಿಸಿದ ಕ್ಷಣ. ನಿನ್ನೆ ಪ್ರಶಾಂತವಾದ ಪದ್ಮ ಪ್ರಶಸ್ತಿ ಸಮಾರಂಭದಲ್ಲಿ ಘನತೆವೆತ್ತ ರಾಷ್ಟ್ರಪತಿಗಳು ವೈಯಕ್ತಿಕವಾಗಿ ಅರ್ಹ ಸಾಧಕರಿಗೆ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ವಿತರಿಸಿದಾಗ ನಾನು ಧರಂಜಿ ಅವರನ್ನು ಪ್ರತಿನಿಧಿಸ್ತಾ ಕೂತಿದ್ದೆ. ಹಾಗೆ ನನ್ನೊಳಗೆ ಅಪಾರ ಹೆಮ್ಮೆ ಮೂಡಿತು ಅಂತ ಬರೆದುಕೊಂಡಿದ್ದಾರೆ. ನಮ್ಮ ಇಡೀ ಕುಟುಂಬ, ಅವರ ಲಕ್ಷಾಂತರ ಅಭಿಮಾನಿಗಳು ಮತ್ತು ಹಿತೈಷಿಗಳ ಪರವಾಗಿ ನಾನು ಈ ಪ್ರಶಸ್ತಿಯನ್ನು ವಿನಮ್ರತೆಯಿಂದ ಸ್ವೀಕರಿಸಿದ್ದೀನಿ. ನನಗೆ ಅದ್ಭುತ ಆತ್ಮಸಂಗಾತಿಯನ್ನು ನೀಡಿದ್ದಕ್ಕಾಗಿ ನಾನು ಸರ್ವಶಕ್ತನಿಗೆ ಧನ್ಯವಾದ ಹೇಳ್ತೀನಿ. ಅವರ ನೆನಪುಗಳು ನನ್ನ ಜೀವನದ ಕೊನೆಯ ತನಕ ನಾನು ನೆನಪಿಸ್ಕೊಳ್ತೀನಿ. ಧರಂಜಿ ಪರವಾಗಿ ರಾಷ್ಟ್ರದ ಎರಡನೇ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ಸ್ವೀಕರಿಸಿದ ಕ್ಷಣದಿಂದ ತುಂಬಿ ತುಳುಕ್ತಾ ಇರೋ ನನ್ನ ನಿಜವಾದ ಅನಿಸಿಕೆಗಳು ಇವು ಅಂತ ಪೋಸ್ಟನ್ನು ಮುಗಿಸಿದ್ದಾರೆ. ಪ್ರಶಸ್ತಿ ಸ್ವೀಕಾರ ಮಾಡಬೇಕಾದ್ರೂ ಕೂಡ ಹೇಮಾ ಮಾಲಿನಿಯವರು ಭಾವುಕರಾಗಿ ಕಾಣಿಸ್ಕೊಂಡ್ರು. ಇನ್ನು ಅವರ ಮಗಳು ಈಶಾ ಡಿಯೋಲ್ ಕೂಡ ಒಂದಷ್ಟು ಭಾವುಕರಾಗಿ ಕಂಡುಬಂದರು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.